ಸಿದ್ದರಾಮಯ್ಯ ವಿರುದ್ಧ ಬಂಡಾಯ ಹೇಳ್ತಾರ ಶಾಸಕರು. ಸಿದ್ದು ಆಡಳಿತ ವೈಖರಿಗೆ ಸಿಡಿದೇಳ್ತಾರ ಎಂಎಲ್ಎಗಳು. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ದುಡ್ಡಿಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಾಗದೆ ಸಂಕಷ್ಟದಲ್ಲಿ ಕಾಂಗ್ರೆಸ್ ಶಾಸಕರು. ಬರೋಬ್ಬರಿ 40 ಶಾಸಕರಿಂದ ಬಂಡಾಯ ಫಿಕ್ಸ್ ಅಂತೆ. ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದು ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ ಕಾರಜೋಳ. ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನಲ್ಲಿ ಈಗ ಒಂದು ರೀತಿಯಾಗಿ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಂಡಾಯ ಹೇಳ್ತಾರಂತೆ ಸ್ವತಃ ಸಿದ್ದು ಸರ್ಕಾರದ ಶಾಸಕರು. ಸಿದ್ದು ಆಡಳಿತ ವೈಖರಿಗೆ ಸಿಡಿದೇಳ್ತಾರ ಎಂಎಲ್ಎಗಳು ಎನ್ನುವಂತ ಪ್ರಶ್ನೆ ಈಗ. ಒಂದು ಕಡೆಯಲ್ಲಿ ಹಿಂದೆ ಬಿಜೆಪಿ ಕೂಡ ಕಾಂಗ್ರೆಸ್ ಸರ್ಕಾರ ನಡುಗು ಹೋಗುತ್ತೆ, ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತದಂತೆ ಸಿಎಂ ಕುರ್ಚಿಗೆ ಕಂಟಕ ಇದೇನೋ ಕಾಂಗ್ರೆಸ್ ಅಲ್ಲಿ ಮಹತ್ವದ ಬದಲಾವಣೆ ಆಗುತ್ತಂತ ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿಕೆಗಳು ಬಂದಿತ್ತು. ಆದ್ರೆ ಇತ್ತ ಮತ್ತೊಂದು ಪ್ರಶ್ನೆ ಮೂಡ್ತಾ ಇದೆ. ಸಿದ್ದು ಆಡಳಿತ ವೈಖರಿಗೆ ಸಿಡಿದೇಳ್ತಾರ ಎಂಎಲ್ಎಗಳು ಎನ್ನುವಂತ ಪ್ರಶ್ನೆ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ದುಡ್ಡಿಲ್ಲ. ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇತ್ತ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಿದ್ದಂತೆ ಮತ್ತೊಂದಿಷ್ಟು ಅನುಮಾನಗಳು ಮತ್ತು ಎಂಎಲ್ಎಗಳು ಬಂಡಾಯ ಹೇಳ್ತಾರೆ ಎನ್ನುವಂತ ಪ್ರಶ್ನೆ ಬರ್ತಾ ಇದೆ. ಬರೋಬ್ಬರಿ 40 ಶಾಸಕರಿಂದ ಬಂಡಾಯ ಫಿಕ್ಸ್ ಅಂತೆ. ಸಿದ್ದು ಸರ್ಕಾರದಲ್ಲಿ ಮಹತ್ವದ ಬದಲಾವಣೆ ಆಗಿಬಿಡುತ್ತಾ? ಈ ಬಗ್ಗೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಹೀಗೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದು ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಕಾರಜೋಳ. ಕಾರಜೋಳ ಈ ಬಾರಿ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದ್ರು. ಇತ್ತ ಸಿದ್ದು ಸರ್ಕಾರದ ಬಗ್ಗೆ 40ಕ್ಕೂ ಹೆಚ್ಚು ಶಾಸಕರು ಸಿದ್ದು ಸರ್ಕಾರದ ವಿರುದ್ಧ ಬಂಡಾಯ ಹೇಳ್ತಾರಂತ ಗೋವಿಂದ ಕಾರಜೋಳ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ.